ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇದು ಸಂಡೇ ಈವ್ನಿಂಗ್ ವ್ಲಾಗ್ ರೀ. ಸಾಯಂಕಾಲ ನಾನು ಅಡುಗೆ ಏನು ಮಾಡಕತ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ ನೋಡಿರಿ. ಹಾಗಲಕಾಯಿದನ್ನ ಸ್ಟಫಿಂಗ್ ಮಾಡೋದನ್ನ ಹೇಗಂತ ತೋರ್ಸಕತ್ತೀನಿ. ನಾನು ಫಸ್ಟ್ ಟೈಮ್ ಮಾಡಕತ್ತೀನಿ. ಆ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತ ಅನಿಸ್ತು, ಅದಕ್ಕೆ ವಿಡಿಯೋನ ಮಾಡಕತ್ತೀನಿ ರೀ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನನಗಂತೂ ಇವತ್ತು ಇಷ್ಟ ಆಯಿತು. ಇದು ಮಾಡಿದ್ದೆ ಫಸ್ಟ್ ಟೈಮು. ಚಲೋ ಅನಿಸ್ತು ರೀ. ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಸಿಗೆಲ್ಲ ಚಲೋ ಅನಿಸ್ತೈತೆ ರೀ ಇದು. ಹಾಗಲಕಾಯಿ ಸ್ಟಫಿಂಗ್ ಆಗಲಿ, ಆಮೇಲೆ ಆಲೂಗಡ್ಡೆದ್ದು ಮಾಡ್ಬೋದು, ಬದ್ನಿಕಾಯ್ದಾದ್ರೂ ಮಾಡ್ಬೋದು. ಇದೇ ಥರ ಸೇಮ್ ಪ್ರೊಸೆಸ್ಸಲ್ಲಿ ಮಾಡ್ಬೋದು ರೀ. ಅದ್ರ ಜೊತೆಗೆ ನಾನು ಫಸ್ಟ್ ಇಲ್ಲಿ ದಾಲ್ ಮಾಡ್ಬೇಕಂತ ಹೇಳ್ಬಿಟ್ಟು ತೊಗರಿಬೇಳೆ ನಾನು ಇಲ್ಲಿ ಕುದ್ಸಕ್ಕೆ ರೀ. ಫಸ್ಟ್ ತೊಗರಿಬೇಳೆ ಒಂದು ಚಟ್ನಿ ಬಟ್ಟದಷ್ಟು ನಾನು ಹಾಕ್ಕೊಂಡು ನೋಡಿರಿ, ತೋರಿಸಿದ್ದು ನಾನು ಆಗಲೇ. ಆಮೇಲೆ ಒಂದು 3 ಟೊಮೆಟೊ, ಆಮೇಲೆ ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕಾದ ಅಷ್ಟು ನೋಡಿ ಹಾಕ್ಕೊಡ್ರಿ. ಇಷ್ಟ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ, ಜೀರಿಗೆ ಇದೆಲ್ಲ ಹಾಕಿ ನಾನು ಚೆಂದಂಗೆ ಕುದಿಸ್ಕೊತೀನಿ ರೀ. ಈ ಕುಕ್ಕರೊಳಗೆ ಹಾಕೋದ್ರಿಂದ ಕೊತ್ತಂಬರಿ ಇದೆಲ್ಲ ಚೆಂದ ಸ್ಮೆಲ್ ಬರ್ತೈತೆ ರೀ. ಅದಕ್ಕೆ ನಾನು ಇದ್ರೊಳಗೆ ಹಾಕ್ಕೊಂಡು ಮಾಡ್ತೀನಿ ರೀ. ಈ ಥರ ಯಾವತ್ತಾದ್ರೂ ದಾಲ್ ಮಾಡ್ಬೇಕಂತಂದ್ರೆ ತೊಗರಿ ಬೆಳೆದು ಈ ರೀತಿಯೇ ನಾನು ಮಾಡ್ಕೊತೀನಿ. ಉಪ್ಪು ಇದ್ರೊಳಗೆ ಹಾಕ್ಕೊಂಡಿರ್ತೀನಿ ನಾನು. 3 ಟೊಮೆಟೊ ಸ್ವಲ್ಪ ಕಡಿಮೆ ಬೇಕು ಅನಿಸಿದ್ರು ಹುಳಿ ನಿಮಗೆ ಒಂದು 2 ಆದರೂ ಹಾಕೋಬೋದು ರೀ. ನಾನು ಇಲ್ಲಿ 3 ಟೊಮೆಟೊನ ಇಲ್ಲಿ ಥರ ಕಟ್ ಮಾಡಿ ಹಾಕೋಕತ್ತೀನಿ. ಇದೇ ಒಂದು ಮೂರು ಸಿಟಿ ನಾನು ಇಲ್ಲಿಗೆ ಕುದಿಸ್ಕೊತೀನಿ ರೀ. ಇದನ್ನು ಬ್ಯಾಳಿ ಅದನ್ನು ಆ ಕಡೆ ಸೈಡ್ ಕುದಿಸೋಕ್ಕಿಟ್ಟು ಈ ಕಡೆ ನಾನು ಇಲ್ಲಿ ಹಾಗಲಕಾಯಿನ ಈ ಥರ ನಾನು ಮ್ಯಾಗಿಂದು ಇದು ಬಂದಿರ್ತೀನಿ ರೀ, ಅದೆಲ್ಲ ತೆಗೆದು ನೀಟಾಗಿ ಅದ್ರೊಳಗಿನಿರೋ ಬೀಜ ಎಲ್ಲ ತೆಗೆದು ಮಾಡಾಕತ್ತೀನಿ ರೀ. ಕೆಲವೊಬ್ಬರು ಬೀಜ ಇಟ್ಟನೇ ಹಾಕ್ತಾರೆ, ಹಾಗೆ ಸ್ಟಫಿಂಗ್ ಮಾಡಿ ಮಾಡ್ತಾರೆ. ನನಗೇನೋ ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ಸ್ವಲ್ಪ ಅದ್ರದ್ದು ಬೀಜ ಎಲ್ಲ ತೆಗೆದು ಆಮೇಲೆ ಸ್ಟಫಿಂಗ್ ಮಾಡ್ಬೇಕಂತೇಳಿ ನಾನು ಇಲ್ಲಿ ಮಾಡಾಕತ್ತೀನಿ ರೀ. ನಾನು ಫಸ್ಟ್ ಟೈಮ್ ಅದನ್ನು ನೋಡ್ದಂಗೆ ಚಂದ ಅನ್ನಿಸ್ತು ರೀ. ನೀವು ಮಾಡ್ಬೇಕಂತೇಳಿ ಸೈಡಿಗೆಲ್ಲ ಚಂದ ಅನಿಸ್ತೈತೆ ರೀ. ಅದಕ್ಕಂಥೇಳಿ ನೋಡೋಣ ಈ ಥರ ಮಾಡಿ ಹೆಂಗೆ ಅನಿಸ್ತದಂತೆ ಫಸ್ಟ್ ಟೈಮ್ ಮಾಡಾಕತ್ತೀನಿ ನಾವು ಬೆಂಡೆಕಾಯ್ದೆಲ್ಲ ಈ ಥರ ಮಾಡ್ತೀವಿ ಆ್ಯಕ್ಚುಲಿ, ಅದು ಚಲೋ ಅನಿಸ್ತೈತಿ. ಬಟ್ ಹಾಗಲಕಾಯ್ದು ನಾನು ಯಾವತ್ತೂ ಟ್ರೈ ಮಾಡಿದ್ದಿಲ್ಲ, ಅದಕ್ಕೆ ಮಾಡಾಕತ್ತೀನಿ ನೋಡಿರಿ. ಸ್ಟಫಿಂಗಿಗೆ ಇದಕ್ಕೆ ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಂಡೀನಿ. ಆಮೇಲೆ ಹಸಿ ಕಾಯಿ ಇರುತ್ತೆ ನೋಡಿರಿ, ತೆಂಗಿನಕಾಯ್ದು, ಅದೊಂದು ಸ್ವಲ್ಪ 2 ತೊಗೊಂಡೀನಿ. ನೀವು ಎಷ್ಟು ಹಾಗಲಕಾಯಿ ತೊಗೊಂಡಿರ್ತೀವಿ ಅದ್ರ ಮೇಲೆ ನೋಡಿ ಇದನ್ನು ನೀವು ತೊಗೋಬೇಕಾಗ್ತೈತಿ, 2 ಮಿಕ್ಸ್. ಆಮೇಲೆ ಸ್ವಲ್ಪ ಅರಿಶಿನ, ಜೀರಿಗೆ, ಆಮೇಲೆ ಉಪ್ಪು, ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಇಲ್ಲಿ ಹಾಕೋರಿ. ನಾನಂದ್ರೆ 3 ಚಮಚ ಹಾಕ್ಕೊಂಡಿನಿ. ಇಲ್ಲಿ ಮಸಾಲೆ ಖಾರನೇ ಹಾಕ್ಕೊಂಡು ನಾನಿಲ್ಲಿ, ನಾವು ಜಾಸ್ತಿ ಮಸಾಲೆ ಖಾರನೇ ಯೂಸ್ ಮಾಡ್ತೀವಿ ನೋಡಿರಿ. ಅದಕ್ಕೆ ಇದನ್ನೇ ಯೂಸ್ ಮಾಡಕತ್ತೀನಿ ನಾನು. ಸ್ವಲ್ಪ ನಿಂಬೆಹಣ್ಣು ಇಲ್ಲ ಅಂದರೆ ಆ್ಯಕ್ಚುಲಿ ಅದು ಇದು ಇರುತ್ತೆ, ಆಮ್ಚೂರು ಬರುತ್ತೆ ನೋಡಿರಿ, ಆ ಆಮ್ಚೂರು ಬೇಕಾದ್ರೆ ನಾವು ಇಲ್ಲಿ ಹಾಕೋಬೋದು. ಅದಿಲ್ಲ ಅಂದರೆ ಇದನ್ನೇ ಹಾಕ್ಕೊಡ್ರಿ ನಡ್ತೈತಿ. ಆಮೇಲೆ ಕೊತ್ತಂಬರಿ ಇದೆಲ್ಲ ಹಾಕೊಂಡು ಚೆಂದಂಗೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಸ್ಟಫಿಂಗು. ನೀರು ಯಾವುದೇ ಕಾರಣಕ್ಕೂ ಇದಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಹಾಗೇನೆ ಇದನ್ನು ಡ್ರೈನೇ ಮಾಡ್ಕೋಬೇಕಾಗ್ತೈತಿ. ಅಂದರೆ ಸ್ಟಫಿಂಗ್ ಕರೆಕ್ಟಾಗಿ ಕೂತ್ಬಿಡ್ತೈತೆ ರೀ. ಇಲ್ಲಾಂದರೆ ಅದು ಫ್ರೈ ಮಾಡ್ಬೇಕಾದ್ರೆ ನೀರು ಏನಾದ್ರು ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಸ್ವಲ್ಪ ಅಳಸಾಯ್ತು ಅಂದ್ರೆ ಸರಿ ಆಗಂಗಿಲ್ಲ ರೀ. ಅದ್ರ ಸಲುವಾಗಿ ಈ ಥರನೇ ನಾವು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಾಗ್ತೈತಿ. ಬದ್ನಿಕಾಯಿ ಅದೆಲ್ಲ ಮಾಡ್ತೀವಿ ನೋಡ್ರಿ, ಸೇಮ್ ಈ ರೀತಿಯೇ ಮಾಡಿರ್ತೀವಿ ನಾವು. ಎಣ್ಣೆಗಾಯಿ ತುಂಬಗಾಯಿ ಅಂತ ಅಂತೀವಿ ನೋಡಿರಿ, ಅದಕ್ಕೆಲ್ಲ ಈ ರೀತಿ ಮಾಡ್ಕೋಬೋದು. ಇದೇ ಸೇಮ್ ಪ್ರೊಸೆಸ್ಸಲ್ಲೇ ಮಾಡ್ಕೋಬೋದು. ನಾವೇನು ಇವಾಗ ರೆಡಿ ಮಾಡಿ ನೋಡಿ ಸ್ಟಫಿಂಗೆಲ್ಲ ಆ ರೀತಿಯೇ ಮಾಡ್ಕೋಬೋದು. ಅದಕ್ಕೂ ಚಲೋ ಆಗ್ತೈತಿ. ಹಾಗಲಕಾಯಿ ಕೆಲವೊಬ್ರು ಇಷ್ಟಪಡಲ್ಲ, ಜಾಸ್ತಿ ಇದಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯೂ ಚಲೋ ಅನಿಸ್ತೈತೆ ರೀ. ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದೇನು ಕೈ ಬರಲ್ಲ ಇದ್ರೊಳಗೆ ಅನಿಸ್ತೈತಿ. ನನಗಂತೂ ಆ ಥರ ಏನು ಅನ್ನಿಸ್ಲಿಲ್ಲ. ಜಾಸ್ತಿ ಕೆಲವೊಬ್ರು ಕೈ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಬೆಲ್ಲ ಹಾಕಿ ಮಾಡ್ತಾರೆ, ಹುಣಸೆಹಣ್ಣು ಬೆಲ್ಲ ಅದೆಲ್ಲ. ನಾವು ಆ ಥರ ಏನು ಮಾಡಲ್ಲ. ನಾವು ಆ್ಯಕ್ಚುಲಿ ಹಿಂಗೇ ಪಲ್ಯ ಬಿಡ್ತೀವಿ ರೀ ನಾವು ಜಾಸ್ತಿ. ಅದಕ್ಕೇನೋ ಆ ರೀತಿ ಬೆಲ್ಲ ಆಗಲಿ ಸಕ್ಕರೆ ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ಕೈನೂ ತಿನ್ಬೇಕಂತ ನನಗೆ ಅನಿಸ್ತೈತಿ. ತಿನ್ನೋದ್ರದ್ದೇನು ಇದಿಲ್ಲ, ಅದು ಆರೋಗ್ಯಕ್ಕೆ ಚಲೋನೇ ನೋಡ್ರಿ. ಅದ್ರ ಸಲುವಾಗಿ ನಾವು ಆ ಥರನೇ ಯೂಸ್ ಮಾಡ್ತೀವಿ. ಇದು ಅಷ್ಟೊಂದೇನು ಕೈ ಅನಿಸಲ್ಲ ಫ್ರೈ ಮಾಡಿಂದ. ಈ ರೀತಿ ಎಲ್ಲ ಸ್ಟಫಿಂಗ್ ರೆಡಿ ಆಗೈತಿ. ಈಗ ಅದನ್ನು ಸೈಡಿಗೆ ಇಟ್ಕೊಂಡು ಈಗ ಇದನ್ನು ಬ್ಯಾಳಿ ನಾನು ಸಾರು ಮಾಡ್ಕೊಂಡ್ಬಿಡ್ತೀನಿ ರೀ ಫಸ್ಟ್. ಅಂದರೆ ಇದು ಮಾಡಿ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಒಂದು ಸೈಡ್ ಫ್ರೈ ಮಾಡ್ಕೊಳಕ್ಕಾಗುತ್ತೆ, ಇನ್ನೊಂದು ಸೈಡ್ ನಾನು ರೈಸ್ ಮಾಡೋಕೆ ಇಡ್ತೀನಿ. ಯಾಕಂದರೆ ಟೈಮ್ ಆಗಿತ್ತು ಆಲ್ರೆಡಿ, ಒಂದು 8 ಗಂಟೆ ಆಗ್ಲಿಕ್ಕೆ ಬಂದಿದ್ದು ಟೈಮು. ನಮ್ಮನೆಯವ್ರು ಬಂದಿದ್ದರು, ಅದಕ್ಕೆ ಸ್ವಲ್ಪ ಜಲ್ದಿ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ. ಈ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿನಿ ಅಂದ್ರೆ ಒಂದು ಇದಾಗ್ಬಿಡ್ತೈತೆ ನೋಡಿರಿ. ಅದಕ್ಕೆ ಇದಕ್ಕೇನಿಲ್ಲ ರೀ, ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿನಿ ಅಷ್ಟೇ. ನಾನು ಅರಿಶಿನ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕೀನಿ. ಆಮೇಲೆ ಕರಿಬೇವು ಅಂತ ಆಲ್ರೆಡಿ ಹಾಕಿಬಿಟ್ಟಿದ್ವಿ ನಾವು, ಅದ್ರ ಸಲ ಕರಿಬೇವು ಅದೇನೋ ಹಾಕಿಲ್ಲ ಈ ಸಾರಿ ಒಗ್ಗರಣೆಗೆ. ಇದಿಷ್ಟೇ ಹಾಕಿ ಒಗ್ಗರಣೆ ಹಾಕಿ ಚೆಂದಂಗೆ ಸ್ವಲ್ಪ ಉಪ್ಪು ಅದೆಲ್ಲ ಟೇಸ್ಟ್ ನೋಡಿಕೊಂಡು ಇದೊಂದು ಸರಿ ಕುದಿಸ್ಕೊಂಡ್ಬಿಟ್ರೆ ಈ ಸಾರು ರೆಡಿಯಾಗಿ ಹೋಗ್ತೈತೆ ರೀ. ಜಾಸ್ತಿ ತಿಳಿ ಮಾಡೋಕ್ಕೆ ಹೋಗಬಾರ್ದು. ದಾಲ್ ಅಂದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚಲೋ ನೋಡಿರಿ. ಅದ್ರ ಸಲುವಾಗಿ ಅಂತ ಹೇಳ್ಕೇಶ್ ನಾನು ಜಾಸ್ತಿ ಇದಕ್ಕೆ ನೀರು ಯೂಸ್ ಮಾಡಿಲ್ಲ, ಸ್ವಲ್ಪನೇ ಹಾಕಿನ ಅಷ್ಟೇ ನಾನು. ನೋಡಿರಿ ತಿಕ್ನೆಸ್ ಜಾಸ್ತಿ ಈ ಥರ ಇದ್ದರೆ ಸಾಕಾಗ್ತೈತಿ. ಜಾಸ್ತಿ ತಿರುವಾದ್ರೆ ಸರಿ ಅನಿಸಲ್ಲ ಇದು. ಸಣ್ಣ ಮಕ್ಳು ಏನಾರು ಮನೆಯೊಳಗೆ ಇದ್ರೆ ಅಂದ್ರೆ ಇದೇ ರೀತಿ ಒಳಗೇ
ಈ ಥರ ದಾಲ್ ಮಾಡಿ ಮೇಲೆ ತುಪ್ಪ ಹಾಕಿ ಉಣ್ಸಿದ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಅವು ತಿಂತವ್ರಿ ನೋಡಿರಿ, ಚಲೋ ಅನಿಸ್ತೈತಿ ತುಪ್ಪ ಹಾಕೊಂಡು ತಿನ್ನೋದ್ರಿಂದ. ಸಪ್ಪನ ಬ್ಯಾಳಿ ಸಾರು ಅಂತೇಳಿ ನಮ್ಮ ಕಡೆ ಎಲ್ಲ ಜಾಸ್ತಿ ಇದು ಮಾಡ್ತೀವ್ರಿ ನಾವು, ಅದಕ್ಕೆ ಹೇಳಕತ್ತೀನಿ ನಾನು. ಇದೆಲ್ಲ ಆದಮೇಲೆ ಒಂದು ಕಡೆ ಕುಕ್ಕರ್ಗೆ ರೈಸ್ಗೆ ಇಟ್ಟು ಈಗ ಇದನ್ನು ಫ್ರೈ ಮಾಡ್ಕೊಕತ್ತೀನಿ ನಾನು. ಈ ರೀತಿ ಜಾಸ್ತಿ ಎಣ್ಣೆಯನ್ನು ಇದಕ್ಕೆ ಯೂಸ್ ಹಾಕಲ್ಲ ನೋಡಿರಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಂಗೆ ಅವಾಗವಾಗ ಅದನ್ನು ಚೆಂದ ನೀಟಂಗೆ ಎರಡು ಸೈಡ್ರು ನೀಟಂಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಮೆತ್ತಗಾಗ್ಬಿಡ್ತಾವ್ರಿ ಈಗ ಹಾಗಲಕಾಯಿ, ಅಷ್ಟು ಚೆಂದ ಅನಿಸ್ತೈತ್ರಿ ತಿನ್ಬೇಕಾದ್ರೆ ಅಂದ್ರೂ. ನನಗೆ ನಿಜವಾಗ್ಲೂ ಇಷ್ಟ ಆಗೋಯ್ತು. ಈ ರೀತಿ ಅವಾಗವಾಗ ನಾವು ಈ ಥರ ತಿರ್ಸ್ಕೋಬೇಕಾಗ್ತೈತ್ರಿ ಅವೆಲ್ಲ ನೀಟಂಗೆ. ಫುಲ್ ಎಲ್ಲ ಕಡೆಯೂ ಚೆಂದ ಸುಡ್ಬೇಕು ನೋಡಿರಿ ಅದು. ನೋಡಿರಿ ಇವಾಗೆಲ್ಲ ರೆಡಿ ಆಗೈತ್ರಿ ಹಾಗಲಕಾಯಿ ಫ್ರೈ, ಸ್ಟಫಿಂಗ್ ಫ್ರೈ ಮಾಡಿದ್ದೀನಿ ನೋಡಿರಿ. ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ರೆಸಿಪಿ ಚಲೋ ಆಗಿತ್ತು, ನಾನು ಟ್ರೈ ಮಾಡಿದೆ ನೋಡಿರಿ. ನಿಮಗೂ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.